ಮೊದಲ ಸಾಧಕರನ್ನ ನೋಡುವಂತಹ ಸಮಯ, ಆ ಸಾಧಕರ ವಿಟಿಯನ್ನ ನೋಡುವಂತಹ ಸಮಯ. ಮೊದಲ ಗೌರವ, ಮೊದಲ ಸನ್ಮಾನ ಡಾಕ್ಟರ್ ಶ್ರೀ ನಿಸಾರ್ ಅಹಮದ್, ಕುಲಪತಿಗಳು, ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯ. ಇವರ ಕುರಿತಾದ ಒಂದು ವಿಶೇಷ ವಿಟಿ ಇದೆ. ಆ ವಿಟಿಯನ್ನ ಮೊದಲನೇದಾಗಿ ನೋಡ್ಕೊಂಡು ಬರೋಣ. ನಿಸಾರ್ ಅಹಮದ್ ಈ ಹೆಸರು ಕೇಳಿದ್ರೆ ನಿತ್ಯೋತ್ಸವ ಕವಿ ಕೆಎಸ್ ನಿಸಾರ್ ಅಹಮದ್ ನೆನಪಾಗ್ತಾರೆ. ಆದ್ರೆ ಈ ನಿಸಾರ್ ಅಹಮದ್ ಪ್ರೆಸಿಡೆನ್ಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಸಂಸ್ಥಾಪಕರು, ಶಿಕ್ಷಣ ತಜ್ಞರು. ಹುಟ್ಟಿದ 1 ವರ್ಷಕ್ಕೆ ತಾಯಿಯನ್ನ ಕಳೆದುಕೊಂಡ ನಿಸಾರ್ ಅಹಮದ್ ಅವರಿಗೆ ಅಕ್ಕರೆ, ಪ್ರೀತಿ ಮತ್ತು ಶಿಕ್ಷಣ ನೀಡಿದ್ದು ಇವರ ಚಿಕ್ಕಪ್ಪ ಅಬ್ದುಲ್ ರಶೀದ್ ಮತ್ತು ಅಜ್ಜ ಅಜ್ಜಿ. ಸ್ನೇಹಿತರ ಜೊತೆ ಔಟಿಂಗ್ಗೆ ಹೋದ ತಪ್ಪಿಗೆ ಕೆಲಸ ಕಳೆದುಕೊಂಡು ನಿರುದ್ಯೋಗಿಯಾದವರಿಗೆ ಒಂದು ಪೋಸ್ಟರ್ ಗಮನ ಸೆಳೆಯುತ್ತೆ. ಅದು ಶಾಲೆಗಳನ್ನ ಆರಂಭ ಮಾಡುವ ಜಾಹೀರಾತಿನ ಪೋಸ್ಟರ್. ಅದನ್ನೇ ಪ್ರೇರಣೆಯಾಗಿ ತೆಗೆದುಕೊಂಡ ನಿಸಾರ್ ಅಹಮದ್ ಅವರಿಗೆ ಅಜ್ಜಿ ಖತೀಜಾ ತಮ್ಮ ಚಿನ್ನಾಭರಣಗಳನ್ನ ನೀಡಿ ಶಾಲೆ ಆರಂಭ ಮಾಡುವುದಕ್ಕೆ ಮೂಲ ಬಂಡವಾಳ ಕೊಡ್ತಾರೆ. ಹಾಗೆ ತಮ್ಮ ಬೆಡ್ರೂಮ್ನಲ್ಲಿ ಕೇವಲ 4 ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಾ ಆರಂಭವಾದ ಶಾಲೆ ಸೇಂಟ್ ಪಾಲ್ಸ್ ಇಂಗ್ಲಿಷ್ ಸ್ಕೂಲ್ ಆಗಿ ಆನಂತರ 1992ರಲ್ಲಿ ಪ್ರೆಸಿಡೆನ್ಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಆಗಿ ಬದಲಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಒಂದು ಚಂದದ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ ಡಾಕ್ಟರ್ ನಿಸಾರ್ ಅಹಮದ್ ಫೋರ್ಬ್ಸ್ ಗ್ಲೋರಿ ಮ್ಯಾಗಜಿನ್ನಲ್ಲಿ ಫೀಚರ್ ಆಗಿ ಹೊರಹೊಮ್ಮಿದ್ದಾರೆ. ನಿಸಾರ್ ಅವರಿಗೆ ಹೆಗಲು ಕೊಟ್ಟಿರುವುದು ಅವರ ಪತ್ನಿ ಶ್ರೀಮತಿ ಕೌಸರ್ ನಿಸಾರ್ ಅಹಮದ್. ಇವರ ಮಾತೃಭಾಷೆಯು ಕನ್ನಡ ಅಲ್ಲ. ಆದರೆ ಈಗ ಕನ್ನಡಿಗರೇ ಆಗಿರುವ ಝೀರೋದಿಂದ ಹೀರೋ ಶಿಕ್ಷಣ ತಜ್ಞ ನಿಸಾರ್ ಅಹಮದ್ ಅವರಿಗೆ ನಾನು ಕನ್ನಡಿಗ ಪುರಸ್ಕಾರ ನೀಡುತ್ತಿರುವ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ. ಅವಾರ್ಡ್ ಅನ್ನ ಅಥವಾ ಈ ಒಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡೋದಕ್ಕೆ ಡಾಕ್ಟರ್ ನಿಸಾರ್ ಅಹಮದ್ ಅವರ ಮಗಳು ನಫೀಜಾ ಅಹಮದ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಈ ಒಂದು ಸನ್ಮಾನವನ್ನ, ಈ ಪುರಸ್ಕಾರವನ್ನ ಕೊಡೋದಕ್ಕೆ ಮಾನ್ಯ ಹಿರಿಯ ಸಚಿವರಾದಂತಹ KH ಮುನಿಯಪ್ಪ ಸರ್ ಹಾಗೆಯೇ ನಿರ್ದೇಶಕರಾದಂತಹ S ನಾರಾಯಣ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಅಭಿನಂದನೆಗಳು ಮೇಡಮ್, ನಿಮಗೆ ತಂದೆಯ ಪರವಾಗಿ ಈ ಒಂದು ಗೌರವವನ್ನ ಸ್ವೀಕರಿಸಿದ್ದೀರಿ.